ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026ರ ಹೊಸ ವರ್ಷದಿಂದ ವೃಶ್ಚಿಕ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂತಹ ಮುಖ್ಯ ಬದಲಾವಣೆಗಳು ಮತ್ತು ಇವರ ಗುಣಲಕ್ಷಣಗಳು, ಶಿಕ್ಷಣ ವ್ಯವಸ್ಥೆ ಹೇಗಿದೆ ಮತ್ತು ವ್ಯವಹಾರ ವಿಚಾರಗಳು ಹೇಗಿದೆ, ಕೆಲಸದ ವೈಖರಿಗಳಾಗ್ಬೋದು, ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ಇವರ ಎಲ್ಲ ಸಮಸ್ಯೆಗಳು, ಸಣ್ಣ ಪುಟ್ಟ ಕ್ರಮಗಳು, ಸಣ್ಣ ಪುಟ್ಟ ವಿಚಾರಗಳು, ಯಾವ ಥರ ಪರಿಹಾರ ಮಾರ್ಗಗಳಿರುತ್ತೆ ಅದರ ಬಗ್ಗೆ, ನಂತರ ಇವರ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಶನಿಯು 4ನೇ ಸ್ಥಾನಕ್ಕೆ ಸಂಚಾರ ಆಗೋದ್ರಿಂದ ಮನೆಯಲ್ಲಿ ಹೊಸ ವಾಹನ ಆಗಮನ ಆಗುತ್ತೆ. ನಂತರ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಶುಭದಾಯಕವಾಗುತ್ತೆ. ಇನ್ನು ಗುರುಗ್ರಹದ ಬಗ್ಗೆ ನೋಡಬೇಕಂದ್ರೆ ಗುರುಗ್ರಹವು ಈ ವರ್ಷದಲ್ಲಿ 6 ತಿಂಗಳ ಕಾಲ ಪ್ರಾರಂಭದಲ್ಲಿ 6ನೇ ಮನೆಯಲ್ಲಿ ಇರೋದ್ರಿಂದ ಹಳೆಯ ಸಾಲಗಳು ನಿವಾರಣೆ ಆಗುವ ಸಂಭವವಿದೆ. ನಂತರ ಹಳೆಯ ವ್ಯಾಜ್ಯಗಳು, ಹಳೆಯ ಒಂದು ವಿಚಾರಗಳು, ಹಳೆಯ ತಗಾದೆಗಳು ಯಾವ್ದಿದ್ದರೆ ಈ ಒಂದು ವರ್ಷದಲ್ಲಿ ನಿಮಗೆ ನಿವಾರಣೆ ಕಾಣುತ್ತೆ. ನಂತರ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ನೀವು ಜಯಶೀಲರಾಗ್ತಾರೆ. ಶತ್ರುಗಳ ಹಿಮ್ಮೆಟ್ಟಿ ಕೂಡ ನೀವು ಜಯಶೀಲರಾಗುವಂಥ ವ್ಯವಸ್ಥೆಗಳು ನಿಮ್ಮದಾಗುತ್ತೆ. 6 ತಿಂಗಳು ಕಳೆದ ನಂತರ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು, ಸಣ್ಣ ಪುಟ್ಟ ಶತ್ರುಗಳ ಕಾಡನ್ನ ಕೂಡ ನೀವು ಕುಗ್ಗುವಂಥ ಕೆಲಸ ಆಗುತ್ತೆ. ಅದರ ಬಗ್ಗೆ ಹೆಚ್ಚಾಗಿ ಸ್ವಲ್ಪ ಗಮನ ಕೊಟ್ಟು ಆ ಒಂದು ಕೆಲಸದಲ್ಲಿ ಜಯಶೀಲರಾಗುವಂಥ ವ್ಯವಸ್ಥೆಗಳು, ಪ್ರಯತ್ನಗಳು ನಿಮ್ಮದಾಗಲಿ. ರಾಹು ಬಗ್ಗೆ ನೋಡಬೇಕು ಅಂದರೆ ರಾಹು 5ನೇ ಮನೆ ಇರೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕಾಗುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ಬದಲಾವಣೆಗಳಿಂದ ಕೂಡ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಬರುವಂಥ ಸಂಭವ ಇದೆ. ಹಾಗಾಗಿ ಕುಟುಂಬದವರ ಬಗ್ಗೆ, ಮನೆಯವರ ಬಗ್ಗೆ ಹೆಚ್ಚಾಗಿ ಗಮನವನ್ನು ಈ ವರ್ಷ ನೀವು ಕೊಡೋದು ತುಂಬ ಅತ್ಯಗತ್ಯವಾಗುತ್ತೆ. ನಂತರ ಕೇತು ವಿಚಾರ ನೋಡಬೇಕು ಅಂದರೆ ಕೇತು 11 ಸ್ಥಾನದಲ್ಲಿ ಇರೋದ್ರಿಂದ 11 ಸ್ಥಾನವನ್ನು ನಾವು ಲಾಭದಾಯಕ ಅಂತ ಪರಿಗಣಿಸ್ತೀವಿ. ಲಾಭದಾಯಕ ಇದ್ದರೂ ಕೂಡ ಅತಿಯಾದ ಖರ್ಚುಗಳು ಇರುತ್ತೆ. ಹಾಗಾಗಿ ಅನಿರೀಕ್ಷಿತ ಲಾಭ ವ್ಯವಸ್ಥೆಗಳು ನಿಮ್ಮದಾಗುತ್ತೆ. ಖರ್ಚುಗಳು ಕೂಡ ಕಡಿಮೆ ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರ ಮುಖ್ಯ ಗುಣಲಕ್ಷಣ ಏನಪ್ಪ ಅಂತಂದರೆ ಎಲ್ಲ ಜವಾಬ್ದಾರಿ ತಾನೊಬ್ಬನೇ ಹೊತ್ಕೊಂಡು ಮನೆಯ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಿಭಾಯಿಸುವ ವ್ಯಕ್ತಿಗಳು ಇವರಾಗಿರ್ತಾರೆ. ಅದು ಹೆಣ್ಣಾಗಲಿ ಗಂಡಾಗಲಿ ಮನೆಯ ಮುಖ್ಯ ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ರಾಶಿಯವರ ಶಿಕ್ಷಣ ಬಗ್ಗೆ ನೋಡೋದಾದರೆ ಇವರು ವೆಲ್ ಎಜುಕೇಟೆಡ್ ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ರಾಶಿಯವರು ನಂತರ ವಿದ್ಯಾಭ್ಯಾಸದಲ್ಲಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿರ್ತಾರೆ. ಮತ್ತು ಆದಷ್ಟು ಇವರು ಸರ್ಕಾರಿ ಕೆಲಸದಲ್ಲಿರುವಂಥ ಒಂದು ವ್ಯವಸ್ಥೆಗಳು ತುಂಬ ಇರುತ್ತೆ. ಮತ್ತು ಪ್ರಯತ್ನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಾರೆ. ಮತ್ತು 4 ಜನರಿಗೆ ಬುದ್ಧಿ ಮಾತನ್ನು ಹೇಳೋದಾಗ್ಬೋದು, ವೇದ ವ್ಯವಸ್ಥೆಗಳನ್ನ ಹೇಳ್ಕೊಡೋದಾಗ್ಬೋದು. ಇದು ನಿಮ್ಮ ಇವರು ಗುರುಸ್ಥಾನ ಅಂತ ಹೇಳ್ಬೋದು ಈ ಒಂದು ರಾಶಿಯವರು. ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದರೆ ವೃತ್ತಿಯಲ್ಲಿ ಎದುರಾಳಿಗಳಿಂದ ಕಾಂಪಿಟೇಷನ್ಸ್ ಇದ್ದು ಆ ಒಂದು ಕಾಂಪಿಟೇಷನ್ ನೀವು ಜಯಿಸಲಾಗುವಂಥ ವ್ಯವಸ್ಥೆಗಳು ಈ ಒಂದು ವರ್ಷದಲ್ಲಾಗುತ್ತೆ. ಮತ್ತು ಈ ಒಂದು ವರ್ಷದಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ನೀವು ನೋಡ್ಬೋದಾಗುತ್ತೆ. ಮತ್ತು ಉದ್ಯೋಗದ ವಿಚಾರ ನೋಡಬೇಕು ಅಂದರೆ ಉದ್ಯೋಗದಲ್ಲಿ ನೀವೇನಾದರೂ ಕೆಲಸ ಬದಲಾವಣೆ ಮಾಡಬೇಕು ಅಥವಾ ಫಾರಿನರ್ ಕೆಲಸ ಮಾಡಬೇಕು ಅನ್ನೋ ವ್ಯವಸ್ಥೆಗಳು, ಅಪೇಕ್ಷೆಗಳು ನಿಮ್ಮದಾಗಿದ್ದರೆ ಈ ಒಂದು ವರ್ಷ ನೀವು ಅದಕ್ಕೆ ಪ್ರಯತ್ನ ಪಡ್ಬೋದು. ಅದಕ್ಕೆ ಒಂದು ಉತ್ತಮ ಫಲಿತಾಂಶ ಈ ವರ್ಷ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ ವ್ಯವಹಾರದಲ್ಲಿ ನಿಮಗೆ ಈ ವರ್ಷ ಅನಿರೀಕ್ಷಿತ ಬದಲಾವಣೆಗಿರುತ್ತೆ. ಯಾಕಪ್ಪ ಅಂತಂದರೆ ಕೇತು 11ನೇ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅನಿರೀಕ್ಷಿತ ಲಾಭಗಳು, ಅನಿರೀಕ್ಷಿತ ವ್ಯವಸ್ಥೆಗಳು ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ನೀವು ಕೆಲಸ ಮಾಡಿದ್ರೆ ಉತ್ತಮ ಲಾಭ ಅಂತಿದೆ. ಆದರೂ ಕೂಡ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋದು ಬೇಡ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಅತಿಯಾದ ಅನಿರೀಕ್ಷಿತ ಲಾಭಗಳು ನಿಮ್ಮನ್ನು ಪಾರ್ಟ್ನರ್ಶಿಪ್ನಲ್ಲಿ ಅತಿಯಾದ ಗಮನವನ್ನು ಕೊಡಲಿಕ್ಕೆ ಬಿಡೋದಿಲ್ಲ. ಹಾಗೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಒಂದು ವ್ಯವಸ್ಥೆ, ಹೂಡಿಕೆಗಳನ್ನ ಮಾಡೋದು ಬೇಡ ಅಂತ ಹೇಳ್ತೀರಿ. ನೀವು ಒಬ್ಬರೇ ಯಾವುದೇ ಒಂದು ಸ್ವಂತ ನಿರ್ಧಾರದಿಂದ ಯಾವುದರ ಹೂಡಿಕೆ, ಯಾವ ಬಂಡವಾಳ ವ್ಯವಸ್ಥೆ ಆಗ್ಬೋದು ಅಥವಾ ನೀವು ಕೆಲಸವನ್ನು ದೊಡ್ಡದಾಗಿ ವ್ಯವಸ್ಥೆ ಮಾಡೋದಾಗ್ಬೋದು, ಅದನ್ನು ಮಾಡೋದ್ರಿಂದ ಈ ಒಂದು ವರ್ಷ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಪ್ರೀತಿಯಲ್ಲಿ ನಿಮ್ಮ ಮೊಂಡತನ, ನಿಮ್ಮ ವಿಚಾರ, ಮುಖ್ಯವಾಗಿ ಹೆಣ್ಣುಮಕ್ಕಳು ನಿಮ್ಮ ಮೊಂಡತನದಿಂದ ನಿಮ್ಮ ಒಂದು ಪ್ರೀತಿಯಲ್ಲಿ ಬಿರುಕು ಮೂಡಿಸುವಂಥ ಕೆಲಸಗಳಾಗುತ್ತೆ. ಹಾಗಾಗಿ ಅತಿಯಾದ ಮೊಂಡತನ, ಅತಿಯಾದ ವಿಚಾರಗಳು ಬೇಡ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಂತರ ಕುಟುಂಬದ ವಿಚಾರ, ಹೊಸದಾಗಿ ಮದುವೆಯಾಗಿ ಬಂದಂಥ ಹೆಣ್ಣು ಆ ಮನೆಗೆ ಆ ಒಂದು ಮನೆಗೆ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಈ ವರ್ಷ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವನ್ನು ಆ ಒಂದು ಹೆಣ್ಣು ಮಗು ತೆಗೆದು ಪಾಸಿಟಿವಿಟಿಯನ್ನು, ಪಾಸಿಟಿವ್ ವಿಚಾರವನ್ನು ಆ ಮನೆಗೆ ಸಮೃದ್ಧದಾಯಕವಾಗಿ ಒಂದು ಹರಡ್ತಾರೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ನೋಡಬೇಕು ಅಂದರೆ 4ನೇ ಮನೆಯಲ್ಲಿ ಶನಿ ಸ್ಥಾನ ಇರೋದ್ರಿಂದ ನಿಮಗೆ ಅತಿಯಾದ ಒತ್ತಡ, ಅಧಿಕ ಒಂದು ಪ್ರೆಷರ್ ಆಗ್ಬೋದು, ಮೆಂಟಲ್ ಸ್ಟ್ರೆಸ್ ಈ ವರ್ಷ ಆಗೋದ್ರಿಂದ, ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳಾಗೋದ್ರಿಂದ ಅದು ಕೂಡ ಸ್ಟ್ರೆಸ್ ಆಗಿ ನಿಮ್ಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆ ಎರಡೂ ವಿಚಾರವಾಗಿ ಗಮನ ಇಟ್ಕೊಂಡು ಅಧಿಕ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳದೆ ಸಾಮಾನ್ಯ ರೀತಿಯಲ್ಲಿ ಎಲ್ಲವನ್ನು ತುಂಬಿಸ್ಕೊಂಡು ಹೋಗೋದು ತುಂಬ ಅತ್ಯಗತ್ಯವಾಗುತ್ತೆ. ಇನ್ನು ಇವರಿಗೆ ಉತ್ತಮ ಸರಳ ಪರಿಹಾರ ಮಾರ್ಗಗಳೇನಪ್ಪ ಅಂತಂದರೆ ಅಶ್ವತ್ಥ ಮರದ ಕೆಳಗೆ, ಆಲದ ಮರ ಅಂತ ಹೇಳ್ತೀವಿ, ಆ ಅಶ್ವತ್ಥ ಮರದ ಕೆಳಗೆ ದೀಪ, 2 ಮಣ್ಣಿನ ದೀಪ ಹಚ್ಚೋದು ತುಂಬ ಒಳ್ಳೆಯದಾಗುತ್ತೆ. ನಂತರ
ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಬಡವರಿಗೆ ಆದಷ್ಟು ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕಳ್ಕೊಂಡು ಉತ್ತಮ ಜೀವನ, ಉತ್ತಮ ವಿಚಾರನ ಸಾಧಿಸಲಿಕ್ಕೆ ನಿಮ್ಮ ಒಂದು ವಿಚಾರ ಗುರಿಯಾಗುತ್ತೆ. ಮತ್ತು ಇವರಿಗೆ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ ಅದೃಷ್ಟ ಸಂಖ್ಯೆ 8 ಅಂತ ವ್ಯವಸ್ಥೆ ಪರಿಗಣಿಸಬೇಕಾಗುತ್ತೆ. ಮತ್ತು ಇವರಿಗೆ ಅದೃಷ್ಟದ ಬಣ್ಣ ಯಾವುದಪ್ಪ ಅಂದರೆ ನೀಲಿ ಬಣ್ಣ ಮತ್ತು ಚಿನ್ನದ ಬಣ್ಣ, ಅಂದರೆ ಹಳದಿ ಮಿಶ್ರಿತವಾದಂತಹ ಡಾರ್ಕ್ ಚಿನ್ನದ ಬಣ್ಣ, ಗೋಲ್ಡನ್ ಬಣ್ಣ ಅಂತ ಹೇಳ್ತೀವಿ. ಈ ಬಣ್ಣ ಇವರಿಗೆ ಉತ್ತಮ ಲಾಭವನ್ನು ಈ ವರ್ಷ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಈ ಒಂದು ರಾಶಿಯವರು ನಿಮ್ಮ ಕೆಲಸದಲ್ಲಿ ಎಷ್ಟು ಗಮನ ಕೊಡ್ತಾರೋ ಅಷ್ಟೇ ಗಮನವನ್ನು ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕೊಡೋದ್ರಿಂದ ನಿಮ್ಮ ಜೀವನ ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ವೃಶ್ಚಿಕ ರಾಶಿಯ 2026 ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.